ನೀನೀಚೆ ಹುಟ್ಟು, ನೀವಿಬ್ಬರು ಹೊಡೆದಾಡಿ ಸತ್ತು ಕೊಂದು ಬನ್ನಿ. ನಿನ್ನನ್ನ ಬೃಹಸ್ಪತಿ, ನಿನ್ನನ್ನ ಈ ಅಗ್ನಿ ಕೊಲ್ತಾನೆ, ಈ ಅಗ್ನಿಯನ್ನ ಈ ರುದ್ರ ಕೊಲ್ತಾನೆ, ಆ ರುದ್ರ ಕೊನೆಗೆ ಉಳಿತಾನವನು, ನೀವು 3 ಜನ ಸತ್ತೋಗಿ ಬರಬೇಕು ನೀವು ಎಂಬುದಾಗಿ ಪರಮಾತ್ಮ ಲೆಕ್ಕ ಹಾಕಿ ಅವರೆಲ್ಲರಿಗೆ ಒಬ್ಬರಿಗೆ ಪರಸ್ಪರವಾಗಿ ಚೆಕ್ ಮಾಡಿದಂತೆ. ಚೆಕ್ ಮಾಡುವುದಕ್ಕೆ ಒಬ್ಬೊಬ್ಬರನ್ನು ಇಟ್ಟಿದ್ದಾನೆ. ಹಾಗೆ ಭಗವಂತ ಆ ಚದುರಂಗದ ಆಟದಲ್ಲಿ, ಚೆಸ್ಸಿನ ಆಟದಲ್ಲಿ ಯಾವ ಯಾವ ವ್ಯಕ್ತಿಗಳನ್ನು ಎಲ್ಲೆಲ್ಲಿ ಇಟ್ಟ ಅವರವರಿಗೆ ಸಂಹಾರಕನಾದ ಮತ್ತೊಂದು ವಸ್ತುವನ್ನು ತಂದ. ಈಗೆಲ್ಲ ವ್ಯವಸ್ಥೆ ಮಾಡಿ ಏನು ಕೊಟ್ಟ ಬ್ರಹ್ಮಭವನದಲ್ಲಿ ಅದನ್ನ ನೆನೆಸಿದ್ದಾರೆ ನಾರದರು. ಅದನ್ನು ಪ್ರತ್ಯಕ್ಷದರ್ಶಿಗಳು ನಾರದರು ಅದನ್ನು ನೆನೆಸಿದರು. ಅವರು ಹೇಳ್ತಾರೆ, ಅನ್ಯೋನ್ಯಮಭಿಜ್ಞಂತಹ ಪುನರ್ಲೋಕಾನ ವಾಪ್ಸ್ಯಥ ಯಸ್ಯ ಬಾಹುಬಲಂ ಸೇಂದ್ರಾಹ ಸುರಾ ಸರ್ವ ಉಪಾಸತೆ. ಏನು ನೋಡಿ ಭಗವಂತನ ಮಹಾತ್ಮ್ಯವನ್ನ ಮಹಾಭಾರತ ಯಾರು ಹೇಳ್ತಾರೆ? ಮಹಾಭಾರತ ವಿಷ್ಣುವಿನ ಪಾರಮ್ಯವನ್ನು ಹೇಳುವುದಿಲ್ಲ ಅಂತ ಯಾರು ಹೇಳ್ತಾರೆ? ಕರ್ಕೊಂಬನ್ನಿ. ಹೆಜ್ಜೆ ಹೆಜ್ಜೆಗೆ ಆದವು ಅಂಥೇಚ ಮಧ್ಯೇಚ 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 ವಿಷ್ಣು ಸರ್ವತ್ರ ಗೀಯತೆ. ಮಾತು ಮಾತಿಗೆ ಸಂದರ್ಭ ಬಂದಾಗೆಲ್ಲ ಭಗವಂತನ ಮಹಿಮೆಯನ್ನು ಕೊಂಡಾಡಿ ಆ ಭಗವಂತ ಸರ್ವ ದೇವತೆಗಳಿಗೆ ಶರಣು ಎಂಬುದಾಗಿ ಸಾರಿ ಮುಂದೆ ಹೋಗ್ತಾರೆ. ಇದು ಮಹಾಭಾರತದ ಒಂದು ಚಟವಾಗಿದೆ. ಮಹಾಭಾರತದ ಪ್ರಣಾಳಿಯೇ ಹಾಗಿದೆ, ಅದರ ಸರಣಿ ಹಾಗೆ ಕಾಣುತ್ತದೆ. ಯಾರು ಹೇಳ್ತಾರೆ ಪರಮಾತ್ಮನ ಮಹಾತ್ಮ್ಯವನ್ನ ವರ್ಣನೆ ಮಾಡುವುದಿಲ್ಲ ಮಹಾಭಾರತ, ಇದು ಕೇವಲ ಐತಿಹಾಸಿಕವಾದ ಯಾವುದೋ ಒಂದು ಘಟನೆಯ, ಒಂದು ಜಗಳದ, ದಾಯಾದಿಗಳ ಜಗಳದ ಒಂದು ಸುದ್ದಿ ಅಂತ ಯಾರು ಹೇಳ್ತಾರೆ? ಬುದ್ಧಿಗೇಡಿಗಳವರು. ಯಸ್ಯ ಬಾಹುಬಲಂ ಸೇಂದ್ರಾಹ ಸುರಾಸರ್ವ ಉಪಾಸತೆ ಸೋಯಂ ಮಾನುಷವನ್ನಾಮ ಹರಿದಾಸ್ತೇರಿ ಮರ್ದನಃ. ಯಾವ ಪರಮಾತ್ಮನ ಬಾಹುಬಲವನ್ನು ಆಶ್ರಯಿಸಿಕೊಂಡು ಎಲ್ಲ ದೇವತೆಗಳು ನಂಬಿ ನಿಂತಿದ್ದಾರೆ, ಅಂಥ ಪರಮಾತ್ಮ ಅವನೇ ಹರಿಹಿ, ಅವನೇ ಹರಿಮರ್ದನ, ಶತ್ರುಗಳ ಸಂಹಾರಕ, ಅವನೇ ಮಹದ್ಭೂತ, ಅವನೇ ಕೃಷ್ಣ. ಅಹೋ ಬತ ಮಹದ್ಭೂತಂ ಸ್ವಯಂಭೂರ್ ಯದಿದಂ ಸ್ವಯಂ ಆದಾಸ್ಯತೆ ಪುನಕ್ಷತ್ರಂ ಏವಂ ಬಲಸಮನ್ವಿತಂ. ಅವನೆಲ್ಲ ಹುಟ್ಟಿಸಿದ ಅವನೇ ಇವರನ್ನು ಸಂಹಾರ ಮಾಡ್ತಾನೆ. ಹರಿಂ ನಾರಾಯಣಂ ಜ್ಞಾತ್ವ ಯಜ್ಞೈರೀಜ್ಯಂ ತಮೀಶ್ವರಂ. ಆ ಹರಿ ನಾರಾಯಣ ಅವನೇ ಯಜ್ಞಗಳಿಂದ ಪೂಜ್ಯ. ಅಂಥ ಪರಮಾತ್ಮನನ್ನ ಮರಿಬೇಡಿ, ಅವನೇ ಕೃಷ್ಣನಾಗಿ ಬಂದಿದ್ದಾನೆ, ಅವನನ್ನ ನೀವು ಯಜ್ಞ ಮಾಡಿ ಪೂಜಿಸ್ತಾ ಇದ್ದೀರಿ. ತತಃ ಸಮುದಿತ ಮುಖ್ಯೈ ಆತ್ಮಕರ್ತಿ ಇತಿ ಜ್ಞಾತ್ವ ಪಾಂಚಾಲಸ್ತತ್ರ ಸರ್ವಶಃ ಸಮೀಯುರು ವೃಷ್ಣಯಶ್ಚೈವ ತದಾನೀಕಾಗ್ರಹಾರಣ. ಎಲ್ಲ ಬಳಗದವರು ಒಳಗೆ ಬರ್ತಾ ಇದ್ದಾರೆ, ಅವರು ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆಗ ಒಂದು ಕಡೆಗೆ ದೊಡ್ಡ ಗುಂಪು, ಪ್ರಾಯ ಒಬ್ಬ ಮನುಷ್ಯ, ದೊಡ್ಡ ಮನುಷ್ಯ ಇದ್ದ ಅಂದರೆ ಅವನು ತನ್ನನ್ನು ಅನುಸರಿಸುವ ತನ್ನ ಉಪಾಶ್ರಿತರಾದ ಆಶ್ರಿತರು ಯಾರಿರ್ತಾರೋ ಅವರೆಲ್ಲರೂ ತನ್ನ ಸುತ್ತಲೂ ಕೂಡಿಸಿಕೊಂಡು ತಾನು ಮಧ್ಯದಲ್ಲಿ ವಿರಾಜಮಾನನಾಗಿರ್ತಾನೆ. ಹಾಗೆ ಚೈದ್ಯ ಶಿಶುಪಾಲ ಅವನು ಛೇದಿ ದೇಶದ ತನ್ನ ಎಲ್ಲ ಬಳಗದವರನ್ನು, ತನ್ನ ಗೆಳೆಯರನ್ನು ಕರೆದುಕೊಂಡು ಬಂದು ಅಲ್ಲಿ ಕೂತ್ಕೊಂಡಿದ್ದ. ಬಳಗ ಇವರಿಗೆ, ಪಾಂಡವರಿಗೆ. ಹಾಗಾಗಿ ಅವನು ಬಂದಿದ್ದಾನೆ, ಅವನು ಬಂದು ಕೂತ್ಕೊಂಡಿದ್ದಾನೆ ಶಿಶುಪಾಲ. ಅವನ ಹೆಸರು ಸುನೀತ. ಅವನು ಬಂದು ಕೂತ್ಕೋದಿದ್ದಾನೆ. ಅವನು ಕೂತಾಗ ಅವನನ್ನು ನೋಡ್ತಾ ಇದ್ದಾರೆ. ಬ್ರಾಹ್ಮಣ ಕ್ಷತ್ರಿಯಾಣಂತೂ ಪೂಜಾರ್ಥಂ ಅರ್ಥಧರ್ಮವಿತ ಸಹ ದೇವೋ ವಿಶೇಷಜ್ಞ ಮಾದ್ರೀಪುರ್ತಃ ಕೃತೋಭವತ್. ಆಗ ಅಲ್ಲಿ ಸಹದೇವ ಬರ್ತಾನೆ, ಯಾರಿಗೆ ಪೂಜೆ ಮಾಡಬೇಕು ಮೊದಲು? ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ವಯೋಧಿಕರಾದವರು ಯಾರು, ಉತ್ತಮರಾದವರು ಯಾರು, ಅಂಥವರಿಗೆ ಮಾಡಬೇಕು ಅಂತ ಅಲ್ಲಿ ಇಲ್ಲಿ ಚರ್ಚೆ ನಡೀತಾ ಇರ್ತದೆ. ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲಿ ಧರ್ಮರಾಜ ಆರಾಧದಿಶು ಧರ್ಮ ಪೂಜಯಿತ್ವಾ ದ್ವಿಜೋತ್ತಮಾನ್ ಮಹದಾದಿತ್ಯ ಸಂಕಾಶಂ ಆಸನಂಚ ಜಗತ್ಪತೇ. ಆಗ ಪರಮಾತ್ಮ ಬರ್ತಾನೆ. ಪರಮಾತ್ಮ ಬರುವಾಗ ಅವನ ರಥ, ಅವನ ಧ್ವಜ, ಅವನ ಕುದುರೆಗಳು, ಅವನ ವೇಷ, ಅವನ ತೇಜಸ್ಸು, ಅವನ ಪ್ರಭಾವ, ಅದರಿಂದ ಜನ ಎಲ್ಲ ಬೆರಗಾದ ಬಗೆ, ಅದನ್ನು ವರ್ಣನೆ ಮಾಡ್ತಾರೆ ಮಹಾಭಾರತ. ಸಹಸ್ರಾರು ಜನ ಸೇರಿದ್ದಾರೆ, ಕೂತಿದ್ದಾರೆ. ಇಷ್ಟಾಗಿಯೂ ಕೂಡ ಕಾರ್ಯಕ್ರಮ ಪ್ರಾರಂಭವಾಗಿಲ್ಲ. ಕಾಯ್ತಾ ಇದ್ದಾರೆ, ಬರಬೇಕು, ಇನ್ನೂ ಜನ ಬರಬೇಕು ಅಂತ. ಎಲ್ಲ ಋಷಿಗಳು, ಎಲ್ಲ ಮುನಿಗಳು, ಎಲ್ಲ ಪ್ರಜೆಗಳು, ಪ್ರಾಯ ಎಲ್ಲರೂ ಕೂಡ, ಕೆಲವರನ್ನು ಬಿಟ್ಟರೆ ಎಲ್ಲರೂ ಇದು ಇನ್ನೂ ನ್ಯೂನವಾಗಿದೆ, ಈ ಸಭೆ ಪೂರ್ಣವಾಗಿಲ್ಲ, ತುಂಬಿಲ್ಲ ಅನ್ನುವ ಭಾವದಲ್ಲಿದ್ದಾರೆ. ಮಹಾಭಾರತ ಹೇಳುವ ಮಾತಿದು. ಆಗ ಕೃಷ್ಣ ಬಂದನಂತೆ.
ರಥದಲ್ಲಿ ಕೂತ್ಕೊಂಡು ಬಂದ. ಆ ಕೃಷ್ಣ ಬಂದು ಒಂದು ದೊಡ್ಡದಾದ ಆಸನದಲ್ಲಿ, ಆ ಆಸನವನ್ನು ಯಾರೂ ಆ ಆಸನದಲ್ಲಿ ಕೂತಿರಲಿಲ್ಲ. ಮೀಸಲಾಗಿರುವ ಆಸನ, ಸೂರ್ಯನಂತೆ ಪ್ರಕಾಶಮಾನವಾದದ್ದು, ಮಹತ್ ಎತ್ತರವಾದ ಭವ್ಯವಾದ ಆಸನ, ಆದಿತ್ಯ ಸಂಕಾಶಂ, ಸೂರ್ಯನಂತೆ ಪ್ರಕಾಶಮಾನ. ಅಂಥ ಆಸನದ ಮೇಲೆ ಜಗತ್ಪತೇಹೇ ದದೌ ನಾಸಾದಿತಂ ಕೈಶ್ಚಿತ್ ತಸ್ಮಿನ್ ಉಪವಿವೇಶ ಸಹ. ಯಾರೂ ಕೂತಿರಲಿಲ್ಲ. ಅಂಥ ಆಸನವನ್ನು, ಮೀಸಲಾದ ಆಸನವನ್ನು ಕೃಷ್ಣನಿಗೆ ಧರ್ಮರಾಜ ಒಪ್ಪಿಸ್ತಾನೆ. ಕೃಷ್ಣ ಇಲ್ಲಿ ಬಂದು ಕೂತ್ಕೋಬೇಕು. ಕೃಷ್ಣ ಆ ಆಸನದ ಮೇಲೆ ಕೂಡ್ತಾನೆ. ಅದು ಬಹಳ ಪ್ರಧಾನವಾದ ಸ್ಥಳದಲ್ಲಿ ಇದೆ ಇರಿಸಲ್ಪಟ್ಟದ್ದು. ಅಂಥ ಸ್ಥಾನದಲ್ಲಿ ಕೃಷ್ಣ ಬಂದು ವಿರಾಜಮಾನನಾಗ್ತಾನೆ. ಇಷ್ಟಾಯ್ತು. ಆದಾಗ ತಥೋ ಭೀಷ್ಮೋ ಅಬ್ರವೀತ್ ಧರ್ಮರಾಜಂ ಯುಧಿಷ್ಠಿರಂ ಕ್ರಿಯತಾಮರ್ಹಣಂ ರಾಜ್ಯಂ ಯಥಾರ್ಹಮಿತಿ ಭಾರತ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಅಗ್ರಪೂಜೆಯನ್ನು ಮಾಡು. ಅಗ್ರಪೂಜೆ ಆದ ಮೇಲೆ ರಾಜರಿಗೆಲ್ಲ ಸತ್ಕಾರವಾಗಬೇಕು. ಬ್ರಾಹ್ಮಣರಿಗೆ, ರಾಜರಿಗೆ ಸತ್ಕಾರವಾಗಬೇಕು. ಮೊಟ್ಟ ಮೊದಲು ಅಗ್ರಪೂಜೆಯನ್ನು ಮಾಡು ಅಂದಾಗ ಧರ್ಮರಾಜ ಕೇಳ್ತಾನೆ, ಕಸ್ಮೈ ಭವಾನ್ ಮನ್ಯತೆ, ಯಾರಿಗೆ ನಾನು ಅಗ್ರಪೂಜೆಯನ್ನು ಮಾಡಲಿ? ಯಾರಿಗೆ ನಾನು ಅಗ್ರಪೂಜೆಯನ್ನು ಮಾಡಬೇಕು? ಅಗ್ರಪೂಜೆ ಅಂತಂದರೆ ಅದು ಹುಡುಗಾಟಕ ಅಲ್ಲ, ಅದು ಬಹಳ ಮಹತ್ವದ ಒಂದು ಮಹತ್ತರವಾಗಿರತಕ್ಕ ಕಾರ್ಯಕ್ರಮ. ಅದು ವಿಶಿಷ್ಟವಾಗಿರತಕ್ಕಂತಹ ಪೂಜೆ. ಎಲ್ಲ ರಾಜರಿಗಿಂತಲೂ, ಎಲ್ಲ ಋಷಿಗಳಿಗಿಂತಲೂ ಉತ್ತಮನಾಗಿದ್ದಾನೇವ ಎಂದು ತೋರಿಸುವ ಪೂಜೆ. ನಿರ್ಣಾಯಕ ಘಟ್ಟ. ಧರ್ಮರಾಜಾದಿಗಳು ಪೂಜಿಸಬೇಕಾಗಿದೆ. ಭೀಷ್ಮಾದಿಗಳು ಒಪ್ಪಿಕೊಳ್ಳಬೇಕು. ಋಷಿಗಳೆಲ್ಲ ಮೆಚ್ಚಿಕೊಳ್ಳಬೇಕು. ರಾಜರೆಲ್ಲ ನಂಬಬೇಕು. ಪ್ರಜೆಗಳೆಲ್ಲ ಸಂತೋಷ ಪಡಬೇಕು. ಅಂಥ ಒಬ್ಬ ವ್ಯಕ್ತಿಗೆ ಪೂಜೆ ಮಾಡೋದು. ಅದು ಒಬ್ಬ ವ್ಯಕ್ತಿ, ಅದು ಒಂದು ರಾಷ್ಟ್ರವಲ್ಲ, ಒಂದು ರಾಜ್ಯವಲ್ಲ, ಒಬ್ಬ ವ್ಯಕ್ತಿಗೆ ಪೂಜೆ ಮಾಡೋದು. ಅಂಥ ವ್ಯಕ್ತಿ ಯಾರು? ಸರ್ವರಿಗೆ ಮಾನ್ಯನಾಗಿರಬೇಕವ. ಇಂಥ ಒಬ್ಬ ವ್ಯಕ್ತಿ ಯಾರು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರಿಗೆ ಕೇಳ್ತಾರೆ, ಉಪನೀಯಮಾನಂ ಯುಕ್ತಂಚ ತನ್ಮೇ ಬ್ರೂಹಿ ಪಿತಾಮಹ. ಭೀಷ್ಮ, ಯಾರಿಗೆ ನಾನು ಈ ಸತ್ಕಾರವನ್ನು ಸಮರ್ಪಣೆ ಮಾಡಲಿ ಹೇಳು, ಅವರಿಗೆ ನಾನು ಸತ್ಕಾರವನ್ನು ಅಗ್ರಪೂಜೆಯನ್ನು ಮಾಡ್ತೇನೆ. ಭೀಷ್ಮಾಚಾರ್ಯ ಅಂತಾರೆ, ಕೇಳೋದೇನಿದರಲ್ಲಿ, ಪ್ರಶ್ನೆ ಏನಿದೆ? ಭೀಷ್ಮಾಚಾರ್ಯರಿಗೆ ಎಷ್ಟು ಖಚಿತವಾಗಿದೆ ನೋಡಿ. ಭೀಷ್ಮಾಚಾರ್ಯ ಅಂತಾರೆ, ಕೇಳೋದೇನಿದೆ? ತಥೋ ಭೀಷ್ಮ ಶಾಂತನವೋ ಬುದ್ಧ್ಯ ನಿಶ್ಚಿತ್ಯ ವೀರ್ಯವಾನ್ ವಾರ್ಷ್ಣೇಯಂ ಮನ್ಯತೆ ಕೃಷ್ಣಂ ಅರ್ಹಣೀಯತಮಂ ಭುವಿ. ಸಮಸ್ತ ಜಗತ್ತಿನೊಳಗೆ ಅನಂತ ಪ್ರಜೆಗಳಲ್ಲಿ, ಅನಂತ ಜೀವರಾಶಿಗಳಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಕೃಷ್ಣ. ಅವನಿಗೆ ಅರ್ಹಣೀಯತಮ, ಅವನಿಗೆ ಅಗ್ರಪೂಜೆ, ಅವನಿಗೆ ಮೊಟ್ಟ ಮೊದಲ ಸತ್ಕಾರ, ಸರ್ವೋತ್ತಮ ಪೂಜೆ ಅವನಿಗೆ. ಇದರಲ್ಲೇನು ವಿಚಾರ ಮಾಡೋದು? ಪ್ರಶ್ನೆ ಏನಿಲ್ಲ, ನಿರ್ಣೀತ ವಿಷಯ ಇದು ಎಂಬುದಾಗಿ ಭೀಷ್ಮಾಚಾರ್ಯರು ಬುದ್ಧ್ಯ ನಿಶ್ಚಿತ್ಯ, ವಿವೇಕದಿಂದ ವಿಚಾರ ಮಾಡಿ, ನಿರ್ಧಾರ ಮಾಡಿ ಈ ಮಾತನ್ನು ಹೇಳ್ತಾರೆ. ಹೇಳಿದಾಗ ಏಷಾಂ ಸಮಸ್ತಾನಾಂ ತೇಜೋಬಲ ಪರಾಕ್ರಮೈ. ನೋಡು, ಮಧ್ಯೆ ತಪನ್ನಿವ ಭಾತಿ ಜ್ಯೋತಿಷಾಮಿವ ಭಾಸ್ಕರ. ಇಷ್ಟು ಪ್ರಜೆಗಳಿದ್ದಾರೆ, ಯಾರ ಮುಖದ ಮೇಲೂ ಈ ತೇಜಸ್ಸಿಲ್ಲ. ನೋಡು, ದೇವತೆಗಳು, ಋಷಿಗಳು, ಮುನಿಗಳು, ಚಕ್ರವರ್ತಿಗಳು, ರಾಜರು ಯಾರೂ ಕೃಷ್ಣನಷ್ಟು ತೇಜಸ್ವಿಗಳಲ್ಲ, ಕೃಷ್ಣನಷ್ಟು ಪರಾಕ್ರಮಿಗಳಲ್ಲ, ಅಂಥ ಉತ್ತಮವಾದ ಜ್ಞಾನವುಳ್ಳವರಲ್ಲ, ಯಾರೂ ಅಲ್ಲ. ಆದ್ದರಿಂದ ಅಸೂರ್ಯಮಿವ ಸೂರ್ಯೇಣ ನಿರ್ವಾತಮಿವ ವಾಯುನ ಭಾಸಿತಂ ರಾಜಿತಂ ಚೈವ ಕೃಷ್ಣೇನೇದಂ ಸದೋಹಿನಃ. ಒಬ್ಬ ಕೂತದ್ದಕ್ಕಾಗಿ ನಮ್ಮಲ್ಲೆಲ್ಲ ಕಡೆಗೆ ಚೈತನ್ಯ ಬಂದಿದೆ, ಪ್ರಕಾಶ ಬಂದಿದೆ. ಸೂರ್ಯವಿಲ್ಲದ ಕತ್ತಲೆಯ ಜಗತ್ತಿಗೆ ಸೂರ್ಯ ಬಂದು ಬೆಳಕು ಕೊಟ್ಟಂತೆ ಇವನೊಬ್ಬ ಬಂದು ಕೂತದ್ದಕ್ಕಾಗಿ ಇಡೀ ಜಗತ್ತಿಗೆ ಬೆಳಕು ಬಂದಿದೆ. ಗಾಳಿ ಇಲ್ಲದ ಪ್ರದೇಶದಲ್ಲಿ ಗಾಳಿ ತುಂಬಿದಂತೆ ಕೃಷ್ಣ ಬಂದು ನಮಗಾಗಿದೆ. ಹಾಗಾಗಿ ಅವನಿಗೆ ಪೂಜೆ ಮಾಡು. ತಸ್ಮೈ ಭೀಷ್ಮಾಭ್ಯನುಜ್ಞಾತಃ ಸಹದೇವ ಪ್ರತಾಪವಾನ್ ಉಪಜಹ್ರೇತ ವಿಧಿವತ್ ವಾರ್ಷ್ಣೇಯಾಯ ಅರ್ಘ್ಯಮುತ್ತಮಂ. ಪೂಜೆಯ ಸತ್ಕಾರದ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಸಹದೇವ ದೂರದಿಂದ ಬರ್ತಾನೆ. ಬಂದು ಕೃಷ್ಣನ ಹತ್ತಿರ ಪೂಜಾ ದ್ರವ್ಯಗಳನ್ನೆಲ್ಲ ಇಡ್ತಾನೆ. ಗಾಂ ಅರ್ಘ್ಯಂ ಮಧುಪರ್ಕಂಚ ಹ್ಯಾನೀಯ ಉಪಾಹರತ್ತದ. ಏನೇನು ಪೂಜೆ ಮಾಡಬೇಕೋ, ಏನೇನು ಸಮರ್ಪಿಸಬೇಕೋ ಅದನ್ನೆಲ್ಲವನ್ನು ತಂದು ಅಲ್ಲಿಡ್ತಾನೆ. ಆಗ ರಾಜನ್ ಇದಮಾಸೀತ್ ತದದ್ಭುತಂ
ತಾಂ ದೃಷ್ಟ್ವಾ ಕ್ಷತ್ರಿಯ ಸರ್ವೇ ಪೂಜಾಂ ಕೃಷ್ಣಸ್ಯ ಭೂಯಸೀಂ. ಪರಮಾತ್ಮನಿಗೆ ಅಗ್ರಪೂಜೆ ಆಗ್ತಾ ಇದೆ, ಇದನ್ನು ನೋಡಿದರೂ ಎಲ್ಲ ಪ್ರಜೆಗಳಿಗೆ ಸಂತೋಷ, ಕ್ಷತ್ರಿಯರಿಗೂ ಪರಮಾನಂದ, ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಸಂಪ್ರೇಕ್ಷ್ಯ ಅನ್ಯೋನ್ಯ ಮಾಸೀನಾಹ. ಕೃಷ್ಣನಿಗೆ ಪೂಜೆ ಆಗ್ತಾ ಇದ್ದದ್ದನ್ನು ಒಬ್ಬ ರಾಜ ಇನ್ನೊಬ್ಬ ರಾಜನ ಕಡೆಗೆ ಮುಖ ಮಾಡಿ, ನೋಡು ಕೃಷ್ಣನಿಗೆ ಪೂಜೆ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಸಂತೋಷವನ್ನು ಹಂಚಿಕೊಂಡು ಸಂಗೀತವನ್ನು ಹಾಡ್ತಾ ಇರ್ತಾನೆ. ಇಬ್ಬರು ಕೂತು ಸಂಗೀತ ಪ್ರೇಮಿಗಳು ಆ ಸಂಗೀತವನ್ನು ಕೇಳ್ತಾರೆ, ಗಾಯನವನ್ನು ಕೇಳ್ತಾರೆ. ಕೇಳಿ ಮೂಕರಾಗಿ ಕೂಡುವುದಿಲ್ಲ, ಪರಸ್ಪರವಾಗಿ ತಮ್ಮ ಸಂತೋಷವನ್ನು ಹಂಚಿಕೊಳ್ತಾರೆ. ನೋಡ್ ನೋಡ್ ಭಲೆ ಭಲೆ ಅಂತಾನೆ. ಯಾಕೆ? ಅದು ತನ್ನ ಸಂತೋಷದ ಅಭಿವ್ಯಕ್ತಿ. ಹಾಗೆ ಪ್ರಜೆಗಳೆಲ್ಲ ಸೇರಿದ ಜನ ಎಲ್ಲ ಕೃಷ್ಣನಿಗೆ ಮಾಡುವ ಪೂಜೆಯನ್ನು ಕಂಡು ಸಂತೋಷಪಟ್ಟು ಪರಸ್ಪರವಾಗಿ ಸಮರ್ಪಣೆ ಮಾಡಿಕೊಳ್ತಾರೆ. ಅನ್ಯೋನ್ಯಂ ಸಂಪ್ರೇಕ್ಷ್ಯ ಅನ್ಯೋನ್ಯಮಾಸೀನಾ ಹೃದಯೈಸ್ತಾಂ ಅಧಾರಯತ್. ಹೃದಯದಿಂದ ಅದನ್ನು ಮೆಚ್ಚಿಕೊಂಡಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಪ್ರತಿಜಗ್ರಾಹ ತಾಂ ಕೃಷ್ಣ ಶಾಸ್ತ್ರದೃಷ್ಟೇನ ಕರ್ಮಣ. ವಿಧಿವತ್ತಾಗಿ ಧರ್ಮರಾಜ ಪೂಜೆ ಮಾಡಿದ. ಭೀಮಸೇನ ದೇವರು ದ್ರೌಪದಿ ದೇವಿ ಬಂದು ಪೂಜೆ ಮಾಡಿದ್ದಾರೆ. ಅದನ್ನು ಪೂಜೆಯನ್ನು ಪರಮಾತ್ಮ ಅತ್ಯಂತ ಪ್ರೀತಿಯಿಂದ ಮೆಚ್ಚಿಕೊಂಡು ಸ್ವೀಕಾರ ಮಾಡಿದ. ಇಷ್ಟು ಕೆಲಸ ಆಯಿತು. ಕೃಷ್ಣನಿಗೆ ಅಗ್ರಪೂಜೆ ಆಗಿ ಹೋಯಿತು. ಆಗಿ ಹೋದ ಮೇಲೆ ಆ ಸಂದರ್ಭದಲ್ಲಿ ಶಿಶುಪಾಲಸ್ತು ತಾಂ ಪೂಜಾಂ ವಾಸುದೇವೇ ನ ಚಕ್ಷಮೆ. ಶಿಶುಪಾಲ ದೂರದಲ್ಲಿ ಕೂತಿದ್ದ, ಅವನು ನೋಡಿದ, ಅವನಿಗೆ ಸಹನವಾಗಲಿಲ್ಲ. ಅವನು ಅದರ ವಿರೋಧವನ್ನು ಮಾಡಿದ, ಅದಕ್ಕೆ ಹರ್ಕತ್ತು ಮಾಡಿದ. ಆಗತಕ್ಕದ್ದಲ್ಲ ಇದು, ಪೂಜೆಯೇ ಆಗತಕ್ಕದ್ದಲ್ಲ, ಏನದ ಅಬದ್ಧ ಇದು ಎಂಬುದಾಗಿ ವಿರೋಧವನ್ನು ಮಾಡ್ತಾ ಇದ್ದಾನೆ. ಉಪಾಲಭ್ಯಸ ಭೀಷ್ಮಂಚ ಧರ್ಮರಾಜಂಚ ಸಂಸದಿ. ಆಗ ವಿರೋಧವನ್ನು ಮಾಡ್ತಾನೆ, ಬೈತಾನೆ, ಕೃಷ್ಣನಿಗೆ ಬೈತಾನೆ ಶಿಶುಪಾಲ. ಇಷ್ಟು ಬೈದಾಗ ಅದನ್ನು ನೋಡಿ ಭೀಮಸೇನ ದೇವರಿಗೆ ಸಹನೆಯಾಗುವುದಿಲ್ಲ. ಭೀಮಸೇನ ದೇವರು ವ್ಯತ್ಯಾಸ ಪ್ರಾತಿಲೋಮ್ಯಂಚ ಎಂಬುದಾಗಿದ್ದದ್ದಕ್ಕಾಗಿ ಸೇನ ಅಂದರೆ ಇನ ಅಂದರೆ ದೇವ, ದೇವರು. ಆ ಇನನಿಂದ ಸಹಿತನಾದವನು ಸೇನ, ಸೇನನೇ ಭೀಮಸೇನ. ದೇವನಿಂದ ಸಹಿತನಾದವನು ಸಹದೇವ, ಸಹದೇವ ಅಂದರೆ ಸೇನ, ಸೇನ ಅಂದರೆ ಭೀಮಸೇನ. ಸಹದೇವ ಅಂದರೆ ಸೇನ, ಸೇನ ಅಂದರೆ ಭೀಮಸೇನ, ಭೀಮಸೇನ ಅಂದರೆ ಪರಮಾತ್ಮ ವಾಯುದೇವರು, ಭೀಮಸೇನ ದೇವರು. ಅವರು ನಿಂತುಕೊಂಡು ಅದನ್ನು ವಿರೋಧ ಮಾಡ್ತಾರೆ. ಯಾರಿವನು ಶಿಶುಪಾಲ ಇಲ್ಲಿ ವಿರೋಧವನ್ನು ಮಾಡುವವನು? ಕೃಷ್ಣನಿಗೆ ನಾವು ಅಗ್ರಪೂಜೆಯನ್ನು ಮಾಡಿದರೆ ಬೇಡ ಅಂತ ಹೇಳುವವನು ಯಾರವನು ಎಂಬುದಾಗಿ ವಿರೋಧವನ್ನು ಮಾಡಿದಾಗ ಭೀಮಸೇನ ದೇವರು ಮಾಡ್ತಾ ಇದ್ದಾರೆ. ಪುಷ್ಪವೃಷ್ಟಿರ್ ಮಹತ್ಯಾಸೀತ್ ಸಹದೇವಸ್ಯ ಮೂರ್ಧನಿ. ಭೀಮಸೇನ ದೇವರ ತಲೆಯ ಮೇಲೆ ಪುಷ್ಪವೃಷ್ಟಿಯಾಗತ್ತೆ. ಪಕ್ಕದಲ್ಲಿದ್ದಂತಹ ಭೀಷ್ಮಾಚಾರ್ಯರು ಅವನ ಬಟ್ಟೆಯನ್ನು ಹಿಡಿದು ಜಗ್ಗಿ ಕೂಡಿಸ್ತಾರೆ, ಕೂತ್ಕೋ ಇಲ್ಲಿ, ಹೋಗಬೇಡ, ಏನು ಮಾಡ್ಲಿಕ್ಕೆ ಹೋಗಬೇಡ. ಆ ಶಿಶುಪಾಲನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೃಷ್ಣ ಸಮರ್ಥ ಇದ್ದಾನೆ. ಅವನ ವ್ಯವಸ್ಥೆಯನ್ನು ಮಾಡ್ತಾನೆ. ಅವನಿಗೆ ಅದು ವರ ಕೊಟ್ಟದ್ದಾಗಿದೆ. ಹಾಗಾಗಿ ಕೃಷ್ಣನೇ ಅವನ ಸಂಹಾರವನ್ನು ಮಾಡಬೇಕು. ಸಂಹಾರದ ಕಾಲ ಬಂದಿದೆ, ನೀನು ಕೂತ್ಕೋ, ನೀನೇನು ಮಾಡಬೇಡ. ಭೀಮಸೇನ ದೇವರಂದರು, ಆಗಲಿ ಸ್ವಾಮಿ, ನನ್ನ ಕರ್ತವ್ಯ ನಾನು ಮಾಡಬೇಕು, ವಿರೋಧ ಮಾಡಬೇಕು, ನಾನು ನನ್ನ ಕೆಲಸ ಮುಗಿದೋಯ್ತು. ಅಷ್ಟಾದ ಮೇಲೆ ದೇವರ ಇಚ್ಛೆ ಏನಾಗತ್ತೋ ಆಗ್ತದೆ ಅಂತ ಹೇಳಿ ಆಮೇಲೆ ಭೀಮಸೇನ ದೇವರು ಶಾಂತರಾಗಿ ಕೂತ್ಕೊಂಡಿದ್ದಾರೆ. ಆಗ ಸುನೀತ ಶತ್ರು ಅಂದರೆ ಶಿಶುಪಾಲ ಅವನಂತಾನೆ, ಪ್ರಷ್ಟ ವಿಯೋನಿಜೋ ರಾಜ. ತಂದೆಯಿಂದ ಅಲ್ಲದೆ ಹುಟ್ಟಿದಂತಹ ಧರ್ಮರಾಜ ಪ್ರಶ್ನೆ ಕೇಳೋನು. ತಂದೆಯಿಂದ ಅಲ್ಲದೆ ಹುಟ್ಟಿದಂತಹ ಮಗ ಧರ್ಮರಾಜ ಪ್ರಶ್ನೆ ಕೇಳೋನು. ನದಿಯಿಂದ ಹುಟ್ಟಿದಂತಹ ಭೀಷ್ಮ ಉತ್ತರ ಕೊಡೋನು. ಗೊಲ್ಲರ ಮಗ ಪೂಜೆಯನ್ನು ಸ್ವೀಕಾರ ಮಾಡೋನು. ತಂದೆಯಿಂದ ಅಲ್ಲದೆ ಹುಟ್ಟಿದಂತಹ ಮಗ ಧರ್ಮರಾಜ ಪೂಜೆಯನ್ನು ಮಾಡೋನು. ಭಾರಿ ಅಬ್ಬಾ. ಪರಸ್ಪರಂ ಭಾವಯಂತ ಶ್ರೇಯ ಪರಮವಪ್ಸತೆ. ಏನಿದು? ಈ ಗೊಲ್ಲನಿಗೆ ಪೂಜೆ ಏನು? ಈ ಧರ್ಮರಾಜ ಕೇಳ್ತಾನೇನು? ಈ ಮುದುಕ ಭೀಷ್ಮ ಹೇಳ್ತಾನೇನು? ಇವ್ರಿಗೆ ಯಾರಿಗೂ ಬುದ್ಧಿ ಇಲ್ಲ ಅಂದರೆ ತನಗೊಬ್ಬನಿಗೆ ಬುದ್ಧಿ ಇದೆ, ಇವರಿಗೆ ಯಾರಿಗೂ ಬುದ್ಧಿ ಇಲ್ಲ. ಭ್ರಷ್ಟಾವಿಯೋ ನಿಜೋ ರಾಜ, ಪ್ರತಿವಕ್ತ ನದೀಸುತಃ, ಪ್ರತಿಗ್ರಹೀತ ಗೋಪಾಲ, ಪ್ರದಾತ ಚ ವಿಯೋ ನಿಜ, ಸದಸ್ಯ ಮೂಕವತ್ಸರವೇ. ಯಾರಿಗೆ ಬಾಯಿ ಇಲ್ಲ? ನಿಮಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ? ನಿಮಗೆ ಮೂಕರಾಗಿದ್ದೀರಿ. ಗೊಲ್ಲನಿಗೆ ಪೂಜೆ ಮಾಡ್ತಾ ಇದ್ದಾರೆ ರಾಜಾಧಿರಾಜರು. ಇಲ್ಲಿ ಸೇರಿದ್ದೀವಿ ನಾವು ಇಷ್ಟೆಲ್ಲ ಜನ, ಮಹಾ ಋಷಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ. ಇವರೆಲ್ಲ ಇದ್ದಾಗ ಈ ಗೊಲ್ಲನಿಗೆ
ಓಡಿ ಹೋಗುವ ಗೊಲ್ಲ ಅಂಥವನಿಗೆ ಗೋಪಾಲಕನಿಗೆ ನೀವು ಪೂಜೆ ಮಾಡ್ತೀರಿ, ಬುದ್ಧಿ ಇಲ್ಲ, ನಿಮಗೆ ತಿಳುವಳಿಕೆ ಬರಲಿಲ್ಲ. ಅತಿಪಶ್ಯ ಶಿವ ಸರ್ವಾನ್, ಎಲ್ಲರಿಗಿಂತಲೂ ಅವನು ಭಾರಿ ಅಂತ ನಿನಗೆ ಕಂಡಿತೋ, ಅಥವಾ ಯಾರೂ ಬಂದೇ ಇಲ್ಲ ಅಂತ ನಿನಗೆ ಕಂಡಿತೋ. ಸರ್ವಾನ್ ನಮಾಪಶ್ಯಸಿ ಪಾಂಡವ ತಿಷ್ಠತ್ಸು ಅನ್ಯೇಷು ಪೂಜ್ಯೇಶು ಗೋಪಮರ್ಚಿತವಾನಸಿ. ಇಷ್ಟೆಲ್ಲ ಜನ ಇರುವಾಗ ಆ ಗೊಲ್ಲನನ್ನು ಪೂಜೆ ಮಾಡ್ತೀರಲ್ಲ, ಇದು ಎಷ್ಟು ಅನ್ಯಾಯ, ಇದು ಎಲ್ಲಿ ಧರ್ಮ, ಎಲ್ಲಿ ನ್ಯಾಯ? ಸಭೆಯ ಮರ್ಯಾದೆಯನ್ನು ಉಲ್ಲಂಘನೆ ಮಾಡುವ ಕಾರ್ಯವೇನು? ಅತಿದೃಷ್ಟಿ ಅದೃಷ್ಟಿರುವ ತಯೋಕ್ಕಿಂ ತ್ವಂ ಸಮಸ್ಥಿತ. ಇದರಲ್ಲಿ ಎರಡಾಗಬೇಕು. ಒಂದು, ಇವರೆಲ್ಲರಿಗಿಂತಲೂ ಇವನು ಉತ್ತಮ ಅಂತ ನೀನು ತಿಳ್ಕೊಂಡಿರ್ಬೇಕು, ಒಂದ ಭ್ರಾಂತಿ, ಅಥವಾ ಇವರ್ಯಾರೂ ಬಂದೇ ಇಲ್ಲ ಅಂತಾದರೂ ನಿನಗನಿಸಿರಬೇಕು, ಕುರುಡನಾಗಿ ನೀನು ಕಾಣ್ತಿರ್ಬೇಕು. ಎರಡೂ ಸಾಧ್ಯವಿಲ್ಲ, ನನಗಂತೂ ಅರ್ಥವಾಗ್ತಾ ಇಲ್ಲ. ನಾಯಮರ್ಹತಿ ವಾಷ್ಣೇಯಸ್ತಿಷ್ಠತ್ಸ್ವಿಹ ಮಹಾತ್ಮಸು. ಇದು ಗಂಗಾಪುತ್ರನಿಗೆ ಬುದ್ಧಿ ಇಲ್ಲ, ಅವನಿಗೆ ತಿಳುವಳಿಕೆ ಇಲ್ಲ, ಅಲ್ಪದರ್ಶನ, ವಿವೇಕ ಕಳ್ಕೊಂಡಿದ್ದಾನವ. ಅಂಥ ಭೀಷ್ಮ ಉಪದೇಶ ಮಾಡ್ತಾನೆ. ಕಥಂ ಹಿ ಅರಾಜ ದಾಶಾರ್ಹ ಮಧ್ಯೆ ಸರ್ವಮಹೀಕ್ಷಿತ. ಇಷ್ಟೆಲ್ಲ ರಾಜರೆಲ್ಲ ಸೇರಿದಾಗ ಈ ರಾಜರ ಮಧ್ಯದಲ್ಲಿ ರಾಜನಾಗದಿರುವಂತಹ ಕೃಷ್ಣನಿಗೆ ಪೂಜೆ ಏನಿದು? ಸರಿಯೋ? ಮಹಾ ಅನ್ಯಾಯ. ಅರ್ಹಣಾಮರ್ಹತಿ ತಥಾ ಯಥಾ ಯುಷ್ಮಾಭಿರರ್ಚಿತ ಅಥವಾ ಮನ್ಯಸೇ ಕೃಷ್ಣಂ ಸ್ಥವಿರಂ. ವಯಸ್ಸಾಗಿದೆ, ಮುದುಕ, ಬಹಳ ಹಿರಿಯ, ಬಹಳ ದೊಡ್ಡವ ಅಂತ ನಿಮಗನಿಸ್ತದೋ? ಹಾಗಿದ್ರೆ ಅವನ ತಂದೆ ಇದ್ದಾನಲ್ಲ ವಸುದೇವ, ಅವನನ್ನು ಪೂಜೆ ಮಾಡಿ. ಮುದುಕ, ದೊಡ್ಡವರು, ಹಿರಿಯರು, ಅವರು ಏನೇ ದಡ್ಡರಿರಲಿ, ಶಾಣ್ಯಾರಿರಲಿ, ಬುದ್ಧಿ ಇರಲಿ, ಕೆಲಸ ಇರಲಿ, ಮಾಡಲಿ, ಏನೇ ಇರಲಿ, ಭಾಳ ವಯಸ್ಸಾಗಿದೆ, ಆದ್ದರಿಂದ ಕರೆದು ಕೂಡಿಸಿ ಅವರಿಗೆ ಮೊದಲೊಂದು ಹಾರಿ ಹಾಕಿಬಿಡೋದು. ಹಾಗಿದ್ರೆ ವಸುದೇವ ಇದ್ದಾನೆ, ಅಂಥ ವಸುದೇವನನ್ನು ಕರ್ಕೊಂಡು ಬನ್ನಿರಿ, ಕೂಡಿಸ್ರಿ, ಅವನ ಸತ್ಕಾರ ಮಾಡಿಬಿಡಿ. ಅದ್ಯಾಕೆ ಮಾಡಲಿಲ್ಲ? ಕೃಷ್ಣ ಏನು ದೊಡ್ಡವನಲ್ಲ, ಅಷ್ಟು ವಯಸ್ಸಾದವನಲ್ಲ. ವಸುದೇವೇ ಸ್ಥಿತೇ ವೃದ್ಧೆ ಕಥಮರ್ಹತಿ ತತ್ಸುತಃ. ಅಥವಾ ಬಹಳ ಪ್ರಿಯವಾದದ್ದನ್ನು ಕೆಲಸ ಮಾಡಿದ್ದಾನೆ, ನಿಮಗೆ ಬಹಳ ಸಹಾಯಕನಾಗಿದ್ದಾನೆ ಅಂತಂದರೆ, ನಿಮಗೆ ಸಹಾಯಕನಾದವನು ದ್ರುಪದ ರಾಜ. ಆ ದ್ರುಪದ ರಾಜ ನಿಮಗೆ ಆಪತ್ತಿಯೊಳಗೆ ನಿಮಗೆ ಹೆಣ್ಣು ಕೊಟ್ಟು, ಮದುವೆ ಮಾಡಿಕೊಟ್ಟು, 1 ವರ್ಷ ನಿಮ್ಮನ್ನು ಮನೆಯಲ್ಲಿ ಇಟ್ಕೊಂಡು ರಕ್ಷಣೆ ಮಾಡಿದ, ಪೋಷಣೆ ಮಾಡಿದ. ಈ ಕೃಷ್ಣ ಏನು ಮಾಡ್ಯಾನ? ನಿಮ್ಮ ಮನೆಯಲ್ಲೇ ಬಂದು ಕೂತಾನೆ. ಅವನು ಎಂದೆಂದೂ ನಿಮ್ಮನ್ನು ಕರ್ಕೊಂಡು ಹೋಗಲಿಲ್ಲ ತಮ್ಮ ಮನೆಗೆ ಒಂದು ದಿವಸ. ಹೀಗಿದ್ದರಿಂದ ಆ ದ್ರುಪದ ರಾಜನಿಗೆ ನೀವು ಸತ್ಕಾರ ಮಾಡಿರಿ. ನಿಮಗೆ ಪ್ರಿಯವಾದದ್ದನ್ನು, ಹಿತವಾದದ್ದನ್ನು ಮಾಡಿದವನು ದ್ರುಪದ. ಆದ್ದರಿಂದ ದ್ರುಪದನಿಗೆ ಸತ್ಕಾರ ಮಾಡಿರಿ. ಅದು ನಮಗೆ ಅರ್ಥವಾದ, ಒಪ್ಪಲಿಕ್ಕೆ ಮನಸ್ಸಿಗೆ ಸಮಾಧಾನವಿದೆ. ದೊಡ್ಡ ಆಚಾರ್ಯರು ಬೇಕಾ? ದ್ರೋಣಾಚಾರ್ಯರಿದ್ದಾರೆ, ದೊಡ್ಡ ಆಚಾರ್ಯರು. ಎಲ್ಲ ರಾಜಕುಮಾರರಿಗೆ ಉಪದೇಶ ಮಾಡಿದವರು, ಪಾಠ ಹೇಳಿದವರು. ಅಂಥ ದ್ರೋಣಾಚಾರ್ಯರಂಥ ಆಚಾರ್ಯರಲ್ಲಿ ಸಿಗ್ತಾರೆ, ಅವರನ್ನು ಕರೆದು ಪೂಜೆ ಮಾಡಿ. ಋತ್ವಿಜರು ಬೇಕಾ? ಒಳ್ಳೆ ಋತ್ವಿಜ, ಪುರೋಹಿತ, ದ್ವೈಪಾಯನರಿದ್ದಾರೆ, ವೇದವ್ಯಾಸ ದೇವರು, ಅವರನ್ನು ಪೂಜೆ ಮಾಡಿ. ಏನೋ ವಿಶೇಷ ಬೇಕು ಅಂತಂದರೆ ಈ ಭೀಷ್ಮ ಇದ್ದಾರಲ್ಲ, ಅವರನ್ನೇ ಪೂಜೆ ಮಾಡಿ. ಸ್ವಚ್ಛಂದ ಮೃತ್ಯು, ತಮಗೆ ಮನಸ್ಸಿಗೆ ಬಂದಾಗ ಅವರು ಸಾಯ್ತಾರೆ, ಇಲ್ಲದಿದ್ದರೆ ಸಾಯುವುದಿಲ್ಲ. ಹೀಗೆ ಅವರ ವಿಶೇಷ. ಈ ವೈಶಿಷ್ಟ್ಯವಿದ್ದದ್ದಕ್ಕಾಗಿ ಭೀಷ್ಮರನ್ನು ಪೂಜೆ ಮಾಡಿ. ಅದು ಬಿಟ್ರಿ ಎಲ್ಲ ಶಾಸ್ತ್ರಗಳನ್ನು ಕೇಳಿದ ಮಹಾಪರಾಕ್ರಮಿ ಬೇಕಾ? ಅಶ್ವತ್ಥಾಮ ಇದ್ದಾನೆ, ಸಣ್ಣ ಹುಡುಗನಾದ್ರೇನೆ ಮಹಾಪರಾಕ್ರಮಿ. ಕೃಪಾಚಾರ್ಯರಿದ್ದಾರೆ, ಕಿಂಪುರುಷಾಚಾರ್ಯ ದ್ರುಮ ಇದ್ದಾನೆ, ಜಾಮದಗ್ನಸ್ಯ ದಯಿತ ಶಿಷ್ಯೋ ವಿಪ್ರಸ್ಯ ಭಾರತ. ಹೀಗೆ ಅನೇಕರಿದ್ದಾರೆ. ಕರ್ಣ ಇದ್ದಾನೆ, ಎಂಥ ಮಹಾಪರಾಕ್ರಮಿ. ಈ ಎಲ್ಲ ಜನರನ್ನು ಬಿಟ್ಟು ಕೃಷ್ಣನನ್ನು ಪೂಜೆ ಮಾಡೋದಕ್ಕೆ ಏನು ಕಂಡ್ರಪ್ಪ ಕೃಷ್ಣನಲ್ಲಿ ಅಂಥ ಗುಣ? ಬುದ್ಧಿ ಇಲ್ಲದ ನಿಮಗೆ ಧಿಕ್ಕಾರವಿರಲಿ. ನೈವ ಋತ್ವಿಕಲ್ಲ, ಆಚಾರ್ಯ ಅಲ್ಲ, ರಾಜನಲ್ಲ, ಅರ್ಚಿತನಲ್ಲ, ಹಿರಿಯನಲ್ಲ, ಪರಾಕ್ರಮಿಯಲ್ಲ, ಸ್ವಚ್ಛಂದ ಮೃತ್ಯು ಅಲ್ಲ, ಏನೂ ಅಲ್ಲ ಕೃಷ್ಣ. ಏನೇನೂ ಅಲ್ಲದ ಕೃಷ್ಣನಿಗೆ ಪೂಜೆ ಮಾಡ್ತೀರಿ. ನಿಮ್ಮಂಥ ಬುದ್ಧಿಗಡಿಗಳು ಜಗತ್ತಿನಲ್ಲಿ ಎಲ್ಲಿದ್ದಾರೆ? ಹೀಗೆ ಮಾಡಬಾರ್ದು ನೀವು. ಕಿಂ ರಾಜಬೀರಿಹಾನೈತೈಹಿ ಅವಮಾನಾಯ ಭಾರತ. ಇಷ್ಟೆಲ್ಲ ಕೃಷ್ಣನಿಗೆ ನೀವು ಸತ್ಕಾರ ಮಾಡೋದು ಅಂತ ನಿರ್ಣಯವಾಗಿದ್ದರೆ ಮೊದಲೇ ನೀವು ನಿರ್ಣಯ ಮಾಡಿರ್ತೀರಿ. ನಮ್ಮನ್ನು ಕರೆದ್ರೆ ಯಾಕೆ? ಬರಿಬೇಕು. ಏನು ಬರಿಬೇಕು? ಈ ರಾಜಸೂಯಾಗ, ಇದರಲ್ಲಿ ಅಗ್ರಪೂಜೆ, ಇಂಥವನಿಗೆ ಅಂತ ಹೇಳಿದರೆ ಬರೋರು ಬರ್ತಾರೆ, ಬಿಡೋರು ಬಿಡ್ತಾರೆ. ಇಂಥವ್ರ ಪೂಜೆ, ಇಂಥವ್ರ ನೈವೇದ್ಯ, ಇಂಥವ್ರ ತೀರ್ಥ ಅಂತಾಗಿಬಿಟ್ರೆ ಬರೋರು ಬರ್ತಾರೆ, ಬಿಡೋರು ಬಿಡ್ತಾರೆ. ಅದನ್ನು ಹೇಳಿಬಿಡ್ಬೇಕು ಮೊದಲೇ.
ಆಗ ಯಾರು ಬೇಕೋ ಅವರು ಬರ್ತಾರೆ. ಅವರ ನೈವೇದ್ಯ ನಡೆಯೋದಿಲ್ಲ ಅಂತ ಆದ್ರೆ ಬಿಟ್ಟಿರ್ತಾರೆ. ಯಾಕ್ರಿ ಅಂದಮೇಲೆ ಇದಕ್ಕೇನು ಚಿಂತೆ ಇಲ್ಲ. ಇಂಥವ್ರು ಹಾಡ್ತಾರೆ ಅಂತ ಅನ್ನೋದಾದರೆ ಆ ಹಾಡು ಕೇಳಬೇಕು, ಅದು ಯೋಗ್ಯ ವಿಹಿತ, ಅದರಿಂದ ನಿಷಿದ್ಧ ಅಲ್ಲ ಅಂತ ಆದರೆ ನಾವು ಕೇಳಲಿಕ್ಕೆ ಬರ್ತೀವಿ, ಇಲ್ಲ ಅಂದ್ರೆ ಬರುವುದಿಲ್ಲ. ಬರೀ ಸಂಗೀತ ಕಾರ್ಯಕ್ರಮ ಅಂತ ಇಷ್ಟೇ ಹಾಕಿದ್ರೆ ಹೆಂಗದು ನಡೆಯುವುದಿಲ್ಲ. ಆ ನಿಷಿದ್ಧವೋ ಅನಿಷಿದ್ಧವೋ ಇತ್ಯಾದಿಗೂ ಗೊತ್ತಾಗಬೇಕಲ್ಲ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೀವು ಈ ಕೃಷ್ಣನಿಗೆ ಅರ್ಚನೆ ಮಾಡ್ತೀನಿ ಅಂತ ಅನ್ನೋದೇ ನಿಶ್ಚಿತವಾಗಿದ್ದರೆ, ಅಗ್ರಪೂಜೆ ಮಾಡ್ತೀರಿ ಅಂತ ಆಗಿದ್ದರೆ ನಮಗೆ ಮೊದಲೇ ಹೇಳಿದರೆ ನಾವು ಬರ್ತಿರಲಿಲ್ಲ, ಮನೆಯಲ್ಲಿ ಕೂತಿರ್ತಿದ್ವಿ. ನೀವು ದೊಡ್ಡ ರಾಜಸೂಯಾಗ ಅಂತಂದು ನಮ್ಮನ್ನು ಕರೆದು ನಮ್ಮನ್ನೆಲ್ಲ ಕೂಡಿಸಿದಾಗ ನಮ್ಮ ಸಮಕ್ಷಮದಲ್ಲಿ ಈ ಕೃಷ್ಣನಿಗೆ ಗೊಲ್ಲನಿಗೆ ಪೂಜೆ ಮಾಡಿದರೆ ನಮಗೆ ಅವಮಾನವಲ್ಲ, ದೊಡ್ಡ ಅವಮಾನ, ಮಹಾ ಅವಮಾನ. ಇದೆಲ್ಲ ಆಗತಕ್ಕದ್ದಲ್ಲ, ನಾವು ಮಾಡಲಿಕ್ಕೆ ಕೊಡುವುದಿಲ್ಲ, ಸರ್ವಥಾ ಸಾಧ್ಯವಿಲ್ಲ. ವಯಂತು ನಭಯಾದಸ್ಯ ಕೌಂತೆಯಸ್ಯ ಮಹಾತ್ಮನಃ. ಈ ಧರ್ಮರಾಜನಿಗೆ ನಾವು ಬಾಯಿ ಮುಚ್ಚಿಕೊಂಡು ಹೆದರಿ ಶಕ್ತಿಹೀನರಾಗಿ ದುರ್ಬಲರಾಗಿ ಅವನಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ನಾವು ಮರ್ಯಾದೆ ಮಾಡಿಲ್ಲ, ಹೆದರಿಲ್ಲ. ನಾವು ಏನೋ ಅವನ ಸಾಮ್ರಾಜ್ಯ ಪಟ್ಟಕ್ಕೆ ಕಟ್ಟಬೇಕು ಅಂತ ಅವರ ತಮ್ಮಂದರು ಬಂದಿದ್ದರು, ಭೀಮ ಬಂದಿದ್ದ, ಆಗ್ಲಪ್ಪ ಅಂಥೇಳಿ ಒಂದು ಸ್ವಲ್ಪ ಏನೋ ಕಾಣಿಕೆಗಳನ್ನು ಕೊಟ್ವಿ, ಬರಬೇಕು ಅಂತ ಕರೆದ್ರು, ಆಯಿತು ಬಂದು ಹೋದ್ರೆ ಆಯಿತು ಅಂತ ಬಳಗ ಅಂತ ಅನ್ನೋದಕ್ಕೆ ಬಂದಿದ್ದು. ನಮಗೆ ಇವನದೇನು ನಮಗೆ ಹೆದರಿಕೆ ಇಲ್ಲ, ನಾವು ಇವರಿಗೆ ಸೋತವರಲ್ಲ, ಆದ್ದರಿಂದ ಅವನು ಹೇಳಿದಂತೆ ಕೇಳುವಂತಹ ಮೂಕರಲ್ಲ ನಾವು. ಧನ ಅಂತ ತಿಳ್ಕೊಂಡೇನ ನಾನು. ಅಸ್ಯ ಧರ್ಮ ಪ್ರವೃತ್ತಸ್ಯ ಪಾರ್ಥಿವತ್ವಂ ಚಿಕೀರ್ಷತಃ ಕರಾನಸ್ಮೈ ಪ್ರಯಚ್ಛಾಮಃ. ಅವನೇನೋ ಪಾರ್ಥಿವನಾಗಬೇಕು, ಸಾಮ್ರಾಜ್ಯವನ್ನು ಹೊಂದಬೇಕು ಅಂತಂದ್ರು, ಅದಕ್ಕಾಗಿ ತಮ್ಮಂದರು ಬಂದಿದ್ರು, ಅದಕ್ಕೇನೋ ನಾವು ಪ್ರೀತಿಯಿಂದ ಕೊಟ್ಟದ್ದಾಯ್ತು ಅಷ್ಟೇ. ಕಿಮನ್ಯದವಮಾನಾಧಿ ಯದೇನಂ ರಾಜಸಂಸದಿ ಅಪ್ರಾಪ್ತ ಲಕ್ಷಣಂ ಕೃಷ್ಣಂ. ಏನೇನೂ ಲಕ್ಷಣವಿಲ್ಲದಿರುವ, ಕಿಂಚಿತ್ತೂ ಯೋಗ್ಯತೆ ಇಲ್ಲದೆ ಇರತಕ್ಕಂತಹ ಕೃಷ್ಣನನ್ನು ಪೂಜೆ ಮಾಡಿ ಸತ್ಕಾರ ಮಾಡಿ ನಮಗೆಲ್ಲ ತಿರಸ್ಕಾರ ಮಾಡಿದ್ದಕ್ಕಾಗಿ ನಿಮಗೆ ಧಿಕ್ಕಾರವಿರಲಿ, ನಾನು ಸಭಾತ್ಯಾಗ ಮಾಡ್ತೀನಿ ಅಂತಂತ ಇದ್ದಾನೆ. ಅಕಸ್ಮಾತ್ ಧರ್ಮಪುತ್ರಸ್ಯ ಧರ್ಮಾತ್ಮೇತಿ ಯಶೋಗತಂ. ಇಷ್ಟೊತ್ತಿನವರೆಗೆ, ಇಷ್ಟು ದಿನಗಳವರೆಗೆ ನನಗೆ ಧರ್ಮರಾಜ ಬಹಳ ತಿಳುವಳಿಕೆಯವ, ಬಹಳ ಧಾರ್ಮಿಕ, ಉತ್ತಮ ಕರ್ಮಠ ಎಂಬುದಾಗಿ ಅವನ ಬಗ್ಗೆ ನಮಗೆ ಶ್ರದ್ಧೆ ಇತ್ತು. ಈಗ ಕೃಷ್ಣನ ಪೂಜೆಯನ್ನು ಮಾಡಿ ಅವನು ತಮ್ಮ ಧರ್ಮಾತ್ಮತ್ವವನ್ನು ಕಳ್ಕೊಂಡ್ಬಿಟ್ಟ. ಕೋಹಿ ಧರ್ಮಚ್ಯುತೆ ಪೂಜಾಮೇವಂ ಯುಕ್ತಾಂ ನಿಯೋಜಯೇತ್ ಯೋಯಂ ವೃಷ್ಟಿಕುಲೇ ಜಾತೋ ರಾಜಾನಂ ಹತಮಾನ್ಪುರ. ತಮ್ಮ ರಾಜನಾದ ಕಂಸನನ್ನು ಸಂಹಾರ ಮಾಡಿದಂತಹ ಈ ಪ್ರಜೆ ಕೃಷ್ಣ, ಇವನೇನು ಇಂಥ ಪ್ರಜೆ, ಇವನು ಪ್ರಜೆಯಾಗೋದಕ್ಕೆ ಯೋಗ್ಯತೆ ಇಲ್ಲ, ಇವನೇನು ರಾಜನಾಗ್ತಾನೆ, ಇವನೇನು ರಾಜನಾಗ್ತಾನೆ? ಕೇಳಿ ಅವನನ್ನು ಯಾಕೆ ಕೊಂದ? ಕಾರಣವಿಲ್ಲ, ಏನಿಲ್ಲ. ರಾಜನಾದಂತಹ ಕಂಸನನ್ನು ಕೊಂದಾಕ್ಬಿಟ್ಟ ಅವನು. ಆದ್ದರಿಂದ ತಪ್ಪು, ಮಹಾ ಅಪರಾಧ. ಇಂಥ ಅಪರಾಧ ಮಾಡಿದಂತಹ ಪಾಪಿಷ್ಠನಾದ ಕೃಷ್ಣನಿಗೆ ಪೂಜೆಯನ್ನು ಕೊಡತಕ್ಕದ್ದಲ್ಲ. ಜರಾಸಂಧಂ ಮಹಾತ್ಮಾನಂ ಅನ್ಯಾಯೇನ ದುರಾತ್ಮವಾನ್. ಅನ್ಯಾಯದಿಂದ ಏಕಾಕಿಯಾಗಿ ಹೋಗೋದೇನು, ಅಮಾರ್ಗದಿಂದ ಹೋಗೋದೇನು, ಯುದ್ಧಕ್ಕೆ ಕರೆಯೋದೇನು, ಅಲ್ಲಿ ಹೋಗಿ ಸಂಹಾರ ಮಾಡಿದರೆ ಎಂಥ ಅನ್ಯಾಯ ಇದು. ಈ ಅನ್ಯಾಯವನ್ನು ನಾವು ಸಹನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಚಾರ ಮಾಡಿಬಿಟ್ಟಿದ್ರು. ಮಗಧ ದೇಶದ ಜರಾಸಂಧನ ಪಾರ್ಟಿಯವರೆಲ್ಲ ಎಲ್ಲ ಕಡೆಗೆ ಪ್ರಚಾರ ಮಾಡಿಬಿಟ್ಟಿದ್ದಾರೆ, ಅನ್ಯಾಯದಿಂದ ಜರಾಸಂಧನ ಸಂಹಾರವಾಗಿದೆ. ಅದನ್ನು ಹುಚ್ಚಪ್ಪ ಈ ಛೇದಿ ರಾಜ ಇವನು ಶಿಶುಪಾಲ ಕೇಳಿಕೊಂಡು ಅದನ್ನೇ ಬಕವಾಸ ಮಾಡ್ತಾ ಇದ್ದಾನೆ. ಪೂಜಾ ಮನರ್ಹ ಕಸ್ಮಾತ್ಮಂ ಮನೋ ಅಭ್ಯನುಜ್ಞಾತವಾನಸಿ. ಏ ಕೃಷ್ಣ ಕೇಳಿದೆ, ನಿನಗೆ ಪೂಜೆಗೆ ಯೋಗ್ಯತೆ ಇಲ್ಲ ಅಂತ ಗೊತ್ತಿಲ್ಲ, ನಿನಗೆ ಅಯೋಗ್ಯ ನೀನು ಅಂತ ಗೊತ್ತಿಲ್ಲ ನಿನಗೆ, ಇಂಥ ಕ್ಷುದ್ರ ನೀನು ಯಾಕಪ್ಪ ಒಪ್ಕೊಂಡು ಪೂಜೆ ಮಾಡ್ತಾರೆ ಅಂತಂದರೆ? ನನಗಲ್ಲ ಸ್ವಾಮಿ, ನನಗೆ ಮಾಡಬಾರ್ದು, ನೀವು ನಾನು ಯೋಗ್ಯನಲ್ಲ, ಅಯೋಗ್ಯ ನಾನು ಅಂತ ಕಳಿಸ್ಬಾರ್ದು. ಅಂಥದ್ದು ಬಿಟ್ಟು ಪೂಜೆ ಮಾಡ್ತಾರೆ ಅಂದರೆ ಉತ್ಸಾಹದಿಂದ ಕೂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಬುದ್ಧಿ ಇಲ್ಲ ನಿನಗೆ ಅಂತ ಅವನಿಗೆ ಬೈತಾನೆ ಮತ್ತೆ. ಅಥವಾ ಕೃಪಣೈರೇತಾಂ ಉಪನೀತಾಂ ಜನಾರ್ದನ ಪೂಜಾ ಮನರ್ಹ ಕಸ್ಮತ್ತಂ ಅಭ್ಯನುಜ್ಞಾತವಾನಸಿ ಅಯುಕ್ತಾಮಾತ್ಮನಃ ಪೂಜಾಂ ತ್ವಂ ಪುನರ್ಬಹುಮನ್ಯಸೆ ಹವಿಷ ಪ್ರಪ್ತ ನಿಶ್ಯಂದಂ ಪ್ರಾಶಿತಾಶ್ವೇವ ನಿರ್ಜನೆ. ಪುರೋಡಾಶವನ್ನು ಇಟ್ಟು ಯಜ್ಞದಲ್ಲಿ ಪುರೋಡಾಶ ಆಹುತಿಗೆ ಹಾಕಬೇಕಾದ ಹವಿಸ್ಸನ್ನು ಒಂದು ಏಕಾಂತದಲ್ಲಿ ಇಟ್ಟಾಗ ನಾಯಿ ಹೋಗಿ ನೆಕ್ತದೆ. ಅದು ಕೂಡ ಜನ ಇದ್ದಾಗ ನೆಕ್ಕುವುದಿಲ್ಲ, ನಿರ್ಜನದಲ್ಲಿ ಸ್ವೀಕಾರ ಮಾಡ್ತದೆ. ಹಾಗೆ ಯಾರೂ ಇಲ್ಲದಿರುವಾಗ ನೀನು ಪೂಜೆ ಮಾಡಿಸ್ಕೊಂಡಿದ್ರೆ ಚಿಂತೆ ಇರಲಿಲ್ಲ. ಇಷ್ಟೆಲ್ಲ ಜನ ಇರುವಾಗ ಜನರ ಮಧ್ಯದಲ್ಲಿ ನೀನು ಪೂಜೆ ಮಾಡಿಸ್ಕೊಳ್ತೀಯಲ್ಲ, ನಾಯಿಗೆ ಇದ್ದಷ್ಟು ಬುದ್ಧಿಯೂ ನಿನಗಿಲ್ಲ ಅಂತ ಬೈತಾನೆ. ನತ್ವಯಂ ಪಾರ್ಥಿವೇಂದ್ರಾಣಾಮ ಅಪಮಾನ ಪ್ರಯುಜ್ಯತೆ ತ್ವಾಮೇವ ಕುರವ್ಯಕ್ತಂ ಪ್ರಲಂಬಂತೆ ಜನಾರ್ದನ. ಕೃಷ್ಣ, ಇಂದಿನ ಪೂಜೆ ಸತ್ಕಾರ ಅಂತ ತಿಳ್ಕೋಬೇಡ, ಪೂಜೆ ಸತ್ಕಾರ ಅಂತ ತಿಳ್ಕೋಬೇಡ. ನೀನು ಒಬ್ಬ ಹುಚ್ಚ ಅಂತ ಜಗತ್ತಿಗೆ ಸಾಬೀತು ಮಾಡ್ತಾ ಇದ್ದಾರೆ. ಯಾಕೆ? ಇಷ್ಟೆಲ್ಲ ರಾಜಾಧಿರಾಜರಿದ್ದಾಗ ಒಬ್ಬ ಹುಚ್ಚನನ್ನು ಕರೆದು ಪೂಜೆ ಮಾಡಿದರೆ ಏನರ್ಥ? ನಿನ್ನಂಥ ಮನುಷ್ಯನ ಕರೆದು ಪೂಜೆ ಮಾಡಿದರೆ ಏನರ್ಥ?
ಅಪಮಾನ ಅದು. ನಮಗಲ್ಲ, ನಿನಗೆ ಅವಮಾನ. ನಮ್ಮಂಥ ಮಹಾರಾಜರೆಲ್ಲ ಇರುವಾಗ ನಿನ್ನಂಥ ಸಾಮಾನ್ಯನಿಗೆ ಪೂಜೆ ಮಾಡೋದು ನಿನಗೆ ಅವಮಾನ. ನಿನಗೆ ಅವಮಾನ ಮಾಡೋದಕ್ಕಾಗೇನೆ ಪೂಜೆ ಮಾಡಿದ್ದಾರೆ ಕೌರವರು, ತಿಳ್ಕೊ. ನಿನಗೆ ಗೊತ್ತಿರಲಿ ಈ ವಿಷಯ. ನತ್ವಯಂ ಪಾರ್ಥಿವೇಂದ್ರಾಣಾಂ ಅಪಮಾನ ಪ್ರಯುಜ್ಯತೆ ತ್ವಾಮೇವ ಕುರುವೋ ವ್ಯಕ್ತಂ ಪ್ರಲಂಭಂತೆ ಜನಾರ್ದನಂ. ಕ್ಲೀಬೆ ಹೇಗೆ? ಒಬ್ಬ ಷಂಢ ಅವನನ್ನು ಕರ್ಕೊಂಡು ಬಂದು ಹೆಣ್ಣು ಗಂಟಾಕಿ ಮದುವೆ ಮಾಡಿದರೆ ಅವಮಾನ ಅದು. ಷಂಢನಿಗೆ ಮದುವೆ ಮಾಡೋದು ಹೇಗೆ ಅವಮಾನವೋ, ಕುರುಡನಿಗೆ ದೊಡ್ಡ ಕನ್ನಡಿಯನ್ನು ಹೋಗಿ ಹಿಡಿಯೋದು. ಈ ಕನ್ನಡಿ ನೋಡಿ ಬಹಳ ಚೆನ್ನಾಗಿದೆ ಅಂತ ಹೇಳಿ ತೋರಿಸಿದರೆ, ಕುರುಡನಿಗೆ ಕನ್ನಡಿ ತೋರಿಸೋದು, ಷಂಢನಿಗೆ ಹೆಣ್ಣು ಗಂಟಾಕಿ ಮದುವೆ ಮಾಡೋದು ಹೇಗೆ ಅವಮಾನವೋ, ಹಾಗೆ ಗೊಲ್ಲನಿಗೆ ಮಹಾರಾಜರ ಮಧ್ಯದಲ್ಲಿ ಸತ್ಕಾರ ಮಾಡೋದು ಹಾಗೇ ಅವಮಾನ. ಕಾಗೆ ನದಿ ಕಥಿ ಹೇಳ್ತಾರಲ್ಲ, ಕಾಗೆ ನದಿ ಕಥಿ. ನರಿ ದೊಡ್ಡ ತಟ್ಟೆಯೊಳಗೆ ಪಾಯಸ ಬಡಿಸಿ ಕಾಗೆಯನ್ನು ಔತಣ ಕೊಟ್ಟಂತೆ. ಅದು ಊಟ ಮಾಡಲಿಕ್ಕಾಗಲಿಲ್ಲ, ಹೋಯಿತು, ತಾನು ನೆಕ್ಕಿ ಬಿಡ್ತು. ಆಗ ಕಾಗೆ ಶಾಣೆ ಬುದ್ಧಿವಂತಿಕೆಯಿಂದ ನರಿಯನ್ನು ಕರೀತಂತೆ. ಹೂಜಿಯೊಳಗೆ ಹಾಕಿಟ್ಟು ಪಾಯಸಕ್ಕೆ ನರಿಗೆ ಆಮಂತ್ರಣ ಕೊಡ್ತಂತೆ. ನರಿ ಬಂತು, ತಿನ್ಲಿಕ್ಕಾಗಲಿಲ್ಲ, ಹೋಯಿತು. ಆಮೇಲೆ ಕಾವು ಮಾಡಿ ಅದನ್ನು ತಿಂದುಬಿಡ್ತಾನೆ. ಅವನಿಗೆ ಸಾಧ್ಯವಾಗದಿರುವ ಅಯೋಗ್ಯವಾದಂತಹ ಉಪಚಾರವನ್ನು ಮಾಡುವುದು ಅವಮಾನ, ದೊಡ್ಡ ಅವಮಾನ. ಹಾಗಾಗಿದೆ ಇದು. ನಿನಗೆ ಅವಮಾನ ಇದು, ಆದ್ದರಿಂದ ಮಾಡಿಸ್ಕೋಬಾರ್ದು ನೀನು. ಅರಾಜ್ಞೋ ರಾಜವತ್ ಪೂಜಾ ತಥಾತೆ ಮಧುಸೂದನ ಯುಧಿಷ್ಠಿರೋ ರಾಜ ದೃಷ್ಟೋ ಭೀಷ್ಮಶ್ಚ ಯಾದೃಶಃ. ನೋಡಿದೆ ನಾನು ಇಷ್ಟೊತ್ತಿನವರೆಗೆ ಏನೋ ಧರ್ಮರಾಜ ಭಾಳ ದೊಡ್ಡ ಮನುಷ್ಯ ಅಂತ ಏನೇನೋ ನಮ್ಮ ಇಮ್ಯಾಜಿನೇಷನ್ಸ್ ಎಲ್ಲ ಇತ್ತು. ಈಗ ಅವನನ್ನು ನೋಡಿದರೆ ಅವನ ಸ್ವರೂಪ ಗೊತ್ತಾಯ್ತು. ಇವನ ಯೋಗ್ಯತೆ ಇಂಥದ್ದು ಅಂತ ಹೇಳಿ ಗೊತ್ತಾಗಿದೆ. ಧರ್ಮರಾಜ, ಭೀಷ್ಮ, ನೀನು ಎಲ್ಲ ಗೊತ್ತಾಯ್ತು. ಸರಿ, ಇಲ್ಲಿರೋದೇ ಬೇಡ ಅಂತ ಹೇಳಿ ಇತ್ಯುಕ್ತ ಶಿಶುಪಾಲಸ್ಥಾನ ಉತ್ಥಾಯ ಪರಮಾಸನಾತ್ ನಿರ್ಯಯವು ಸದಸಸ್ತಸ್ಮಾತ್ ಸಹಿತೋ ರಾಜಭಿಸ್ತದ. ಹೊರಟೋದ. ತನ್ನ ಸುತ್ತಮುತ್ತಿನ ತನ್ನ ಸ್ಯಾಟಲೈಟ್ಸ್ ಕೆಲವರು ಇರ್ತಾರಲ್ಲ, ಅಂಥ ಕೆಲವರನ್ನು ಕರ್ಕೊಂಡು ಮುರ್ದಾಬಾದ್ ಅಂತಂತಹ ಸಭಾತ್ಯಾಗ ಮಾಡಿ ಬಾಯ್ಕಾಟ್ ಮಾಡಿ ಹೊರಟಾಗ ಇದು ಶಿಶುಪಾಲನ ಅವಸ್ಥೆ ಅನೇಕರಿಗೆ ಅನೇಕ ಸಂದರ್ಭದಲ್ಲಿ ಬರ್ತಿರ್ತದೆ. ಮಹಾತ್ಮರಿಗೆ ಸತ್ಕಾರವಾದಾಗ, ಬಹಳ ಗೌರವ ಸಿಕ್ಕಾಗ ಅದನ್ನು ಸಹನೆ ಮಾಡದಿರುವಂತಹ ವ್ಯಕ್ತಿತ್ವ ಅನೇಕರಿಗಿರ್ತದೆ. ದುರ್ಮಂತ್ರೈ ಖಲಪಟಯೈ. ಶ್ರೀಮದಾಚಾರ್ಯರ ಕಾಲದಲ್ಲೂ ಕೂಡ ಶ್ರೀಮದಾಚಾರ್ಯರ ಉತ್ಕರ್ಷವನ್ನು ಸಹನೆ ಮಾಡದಿರುವಂತಹ ಜನ, ಅವರ ವಿರೋಧವಾಗಿ ಚಾಡಿ ಹೇಳುವ, ಅವರ ವಿರೋಧವಾಗಿ ಹೊಂಚು ಹಾಕುವಂತಹ ಜನ ಇತ್ತು. ಮನುಷ್ಯನಿಗೆ ಒಬ್ಬರಿಗೆ ಸತ್ಕಾರವಾಗ್ತಿದ್ರೆ, ಒಬ್ಬರಿಗೆ ದೊಡ್ಡ ಗುಣವಂತಿಕೆಯಿಂದಾಗಿ ಅವರಿಗೆ ಮರ್ಯಾದೆ ಆಗ್ತಿದ್ರೆ, ಅದನ್ನು ಸಹನೆ ಮಾಡುವುದಕ್ಕೆ ಬಹಳ ದೊಡ್ಡ ಗುಣವಂತಿಕೆ ಬೇಕಾಗತ್ತೆ. ಅದನ್ನು ಮೆಚ್ಚಿಕೊಳ್ಳುವುದಕ್ಕೆ ಹೆಚ್ಚಿನ ಗುಣ ಬೇಕು. ಆ ಗುಣವಂತಿಕೆ ಯಾವಾಗ ಕಮ್ಮಿ ಆಗತ್ತೆ, ಆ ಸಹನೆ ಮೀರಿ ಹೋಗ್ತದೆ. ಸಹನೆ ಮೀರಿದಾಗ ಮಾತಿನಿಂದ ಅಪಶಬ್ದಗಳು ಬರ್ತವೆ. ಗುಣವಂತರನ್ನು ಕಂಡು ಗುಣವಂತಿಕೆಯನ್ನು ಸಂತೋಷ ಪಡುವಂತಹ ವ್ಯಕ್ತಿತ್ವ ಬಹಳ ಜನರಿಗೆ ಇರುವುದಿಲ್ಲ. ಅಸೂಯೆ ಪರಮ ಶಿಖರಕ್ಕೆ ಹೋಗುತ್ತೆ ಕೆಲವು ಸಲ. ಅದರಲ್ಲಿ ಜ್ವಲಂತವಾದ ದೃಷ್ಟಾಂತ ಶಿಶುಪಾಲ. ಸರ್ವೋತ್ತಮನಾದ ಪರಮಾತ್ಮನಿಗೆ ಸರ್ವೋತ್ತಮರಾದ ಜೀವೋತ್ತಮರಾದ ಭೀಮಾನಿಗಳು ಪೂಜೆ ಮಾಡುವುದನ್ನು ರಾಜಸೂಯೆಯಾಗದಂತಹ ದೊಡ್ಡ ಸಭೆಯ ಮಧ್ಯದಲ್ಲಿ ಪೂಜೆ ಮಾಡುವುದನ್ನು ಸಹನೆ ಮಾಡಲಿಕ್ಕಾಗದೆ ಬಾಯಿಗೆ ಬಂದಂತೆ ಬೈದಂತಹ ವ್ಯಕ್ತಿ ಅಂದರೆ ಶಿಶುಪಾಲ. ಹಾಗಾಗಿ ಈ ವಿಧವಾದಂತಹ ವ್ಯಕ್ತಿತ್ವ ಅನೇಕರಿಗಿರ್ತದೆ. ಸತ್ಯಧ್ಯಾನರ ಉತ್ಕರ್ಷವನ್ನು ನೋಡಿ ಸಹನೆ ಆಗದೆ ಕೆಲವು ಜನ ಆಗ ಸತ್ಯಧ್ಯಾನರ ಎಫಿಜಿ ಮಾಡಿ ಅದನ್ನು ಸುಟ್ಟು, ಅದು ಹೆಣ ಎಂದು ಹೆಗಲ ಮೇಲೆ ಏರಿ ತಿರುಪತಿಯಲ್ಲಿ ಸುತ್ತಾಕಿ ಅದನ್ನು ಸುಟ್ಟು ಬಂದು
ಸತ್ಯಧ್ಯಾನದ ಉತ್ಕರ್ಷವನ್ನು ಸಹನ ಮಾಡದಿರುವ ಜನ. ಅದು ಜಾತಿ, ಅದು ಜಾತಿ. ಅದು ಹಾಗಾಗಿ ಆಯಾ ದೋಷಗಳನ್ನು ಎತ್ತಿ ಹೇಳುವ, ಅವರಲ್ಲಿ ಕೊಂಕು ಮಾತಾಡುವ, ಅದನ್ನು ನಿಂದೆ ಮಾಡುವಂತಹ ಸ್ವಭಾವ ಅನೇಕರಿಗಿರ್ತದೆ. ಟೀಕಾಕೃತ್ಪಾದರ ಮಹಾಮಹತಿ ಸುಧಾಗೌರವ ಗ್ರಂಥದ ಮಹಾಗೌರವ, ಇದನ್ನು ಸಹನೆ ಮಾಡದೇ ಇದ್ದ ಜನ ಸುಧಾ ಗ್ರಂಥವನ್ನು ಏನಂತ ಕರೀತಾರೆ? ತೌಡು ಕುಟ್ಟುವುದು ಅಂತ ಕರೀತಾರೆ. ಸುಧಾ ಗ್ರಂಥದ ಒಂದಕ್ಷರದ ಜ್ಞಾನವಾಗಲಿಲ್ಲ ಇಡೀ ಜನ್ಮದಲ್ಲಿ. ಜ್ಞಾನವಾದರೂ ಅದನ್ನು ಸಹನೆ ಮಾಡಿಕೊಳ್ಳುವುದು ಸಾಧ್ಯವಾಗಲಿಲ್ಲ. ಹಾಗಾಗಿ ಅದನ್ನು ನಿಂದೆ ಮಾಡುವುದು. ಹೀಗೆ ಒಬ್ಬನ ಉತ್ಕರ್ಷವನ್ನು ಸಹನೆಯಾಗದೇ ಇದ್ದಾಗ ನಿಂದೆಯಲ್ಲಿ ಪರ್ಯವಸಾನ ಮಾಡ್ತಾನೆ. ನಿಂದೆ ಮಾಡಿಯಾದರೂ ನಾನು ದೊಡ್ಡವನಾಗಬಹುದೇನೋ ಅಂತ ಪ್ರಯತ್ನಿಸ್ತಾನೆ. ಇದನ್ನು ಅನುಶಾಸನ ಪರ್ವದಲ್ಲಿ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ, ಹೀಗೆ ಮಾಡ್ಲಿಕ್ಕೆ ಹೋಗಬೇಡ. ನೀನು ಇನ್ನೊಬ್ಬರು ದೊಡ್ಡವರನ್ನು ನಿಂದೆ